ಮಂಡ್ಯ ಟಿಕೆಟ್ ಯಾರಿಗೆ, ಮಂಡ್ಯ ಕ್ಷೇತ್ರ ಯಾರಿಗೆ, ವೆರಿ ಇಂಪಾರ್ಟೆಂಟ್. ಮಂಡ್ಯ ಕ್ಷೇತ್ರ ಯಾರಿಗೆ, ಮಂಡ್ಯಕ್ಕೋಸ್ಕರ ಸಿದ್ಧಾಸಿದ್ಧಿ ನಡೀತಾ ಇದೆ. ಕುಮಾರಸ್ವಾಮಿ ಈಗಾಗಲೇ ತಮ್ಮ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಇನ್ನು ಗೌಡತಿ ಕೂಡ ಸುಮ್ಮನಿಲ್ಲ, ಅವರು ಕೂಡ ಬೇರೆ ಬೇರೆ ಕಡೆ ಸುತ್ತಾ ಇದ್ದಾರೆ. ಮಂಡ್ಯ ಸೀಟು ಇನ್ನೂ ಕೂಡ ಫೈನಲ್ ಆಗಿಲ್ಲ ಅಂತ ಸುಮಲತಾ ನಿನ್ನೆ ಅಷ್ಟೇ ಹೇಳಿದ್ರು. ಹಾಗಾದ್ರೆ ಮಂಡ್ಯ ಯಾರಿಗೆ ದಕ್ಕತ್ತೆ? ಬನ್ನಿ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ನಾಯಕರು ಏನು ಹೇಳಿದ್ರು. ಒಂದು ಕಡೆಗೆ ಸುಮಲತಾ ಅವರು ಏನು ಹೇಳ್ತಾರೆ, ಸುಮಲತಾ ಅವರು ದಿಲ್ಲಿ ತನಕ ಹೋಗಿ ನಾಯಕರನ್ನ ಭೇಟಿ ಮಾಡಿ ನಾನು ಮನವೊಲಿಸ್ತಾ ಇದ್ದೀನಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ಕೂಡ ಶುರು ಹಚ್ಚಿಕೊಂಡಿದ್ದಾರೆ. ಈ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಕೂಡ ಏನು ಮಾತಾಡಿದರು ಬನ್ನಿ ನೋಡೋಣ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದಾರೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ, ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ 22nd ಯಾವುದು ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ಇದೆಲ್ಲದರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಡಲ್ಲ ಅಂತ ಅವರು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಅವರ ನಿಲುವು ಬದಲಾಗುತ್ತೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಈಗ ದಳಪತಿಗಳಲ್ಲೂ ಕೂಡ ಮೂಡಿದೆ. ಯಾಕಂದರೆ ಕೇಂದ್ರದ ನಾಯಕರು ಮನವೊಲಿಸಿದರೂ ಕೂಡ ಸುತಾರಾಮ್ ಸುಮಲತಾ ಅವರು ಒಪ್ತಾ ಇಲ್ಲ. ಮಂಡ್ಯದಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ, ಮಂಡ್ಯ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತಾರೆ ಸುಮಲತಾ. ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು, ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು, ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು. ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು, ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ. ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ನೀವು ಉಳಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು. ಅವರ ಮಾತು ಸುಮಲತಾ ಅವರು ಯಾಕೋ ಅವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಹೇಗಾದರೂ ಮಾಡಿ ಏನಾದರೂ ಟಿಕೆಟ್ ಪಡೆಯಲೇಬೇಕು ಅನ್ನುವಂಥ ಒಂದು ಶತ ಪ್ರಯತ್ನವನ್ನು ಅವರೀಗ ಶುರು ಮಾಡ್ಕೊಂಡಿರುವಂಥದ್ದು. ಕಿರಣ್ ಹನಿಡ್ಕ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕೋ ಎಷ್ಟು ಮನವೊಲಿಸಿದ್ರು ಕೂಡ ಇದು ಯಾಕೋ ಸಕ್ಸಸ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಚುನಾವಣೆ ಘೋಷಣೆ ಆದಮೇಲೂ ಕೂಡ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತಂದರೆ, ಒಂದು ಕಡೆಗೆ HD ಕುಮಾರಸ್ವಾಮಿ ಈಗಾಗಲೇ 3 ಕ್ಷೇತ್ರಗಳು ಘೋಷಣೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿಬಿಟ್ರು. ಅದಾದಮೇಲೆ ಹೇಳಿದ್ರು ಕೋಲಾರ ಇನ್ನೂ ಸೇರ್ಪಡೆ ಆಗಿಲ್ಲ, ಪ್ರಶ್ನೆ ಬೇರೆ ಅಂತ. ಇನ್ನೊಂದು ಕಡೆಗೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರಣ್? ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ.